ಸ್ಟಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನಲ್ಲಿ ಅದ್ದೂರಿಯಾಗಿ ನಡೆದ ವೇಮನ ಜಯಂತಿ. ವೇಮನರ ತತ್ವಾದರ್ಶ ಪಾಲಿಸಿ ಸಮಾಜದಲ್ಲಿನ ಅಸಮಾನತೆ ತೊಲಗಿಸಲು ವೇಮನರು ಅನೇಕ ಕೃತಿಗತಿಗಳನ್ನು ರಚಿಸಿ ವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ ಮಹಾನ್ ಸಂತ ಮಹಾಯೋಗಿ ವೇಮನ ಎಂದು ಶಾಸಕ ಕೆ. ಎಚ್. ಪುಟ್ಟಸ್ವಾಮಿಗೌಡ ಹೇಳಿದರು. ನಗರದ ಎಚ್. ಎನ್. ಕಲಾಭವನದಲ್ಲಿ ರೆಡ್ಡಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವೇಮನರ 113ನೇ ಜಯಂತಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಮಾತನಾಡಿ, ನಾವು ಮಾಡುವ ಕೆಲಸವನ್ನು ಶುದ್ಧ ಹಸ್ತದಿಂದ ಮಾಡಿದರೆ ಅದೇ ನಮಗೆ ದೈವತ್ಸ ಪಡೆಯಲಿಕ್ಕೆ ಸಾಧ್ಯ. ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ವಿರೋಧಿಸಿ ಸಮಾಜದ ಸುಧಾರಣೆಗೆ ಶ್ರಮಿಸಿದ ಮಹಾನ್ ಚೇತನ್ ಮಹಾಯೋಗಿ ವೇಮನ ಎಂದರು. ವೇಮನ ವೃತ್ತಕ್ಕೆ ಒಳ್ಳೆಯ ನಾಮಫಲಕವನ್ನು ಶ್ರವಣ್ ರೆಡ್ಡಿ, ನರಸಿಂಹ ರೆಡ್ಡಿ, ಪರಮೇಶ್ವರ್ ರೆಡ್ಡಿ ಅವರು ತಮ್ಮ ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡಿಕೊಟ್ಟರು. ಗೌರಿಬಿದನೂರು ರೆಡ್ಡಿ ಸಂಘದ ವಿದ್ಯಾರ್ಥಿ ನಿಲಯದಲ್ಲಿರುವ ಶ್ರೀ ಮಹಾಯೋಗಿ ವೇಮನರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿದರು. ಸಮುದಾಯದ ಶ್ರೀ ಮಹಾಯೋಗಿ ವೇಮನ ಸಂಸ್ಥಾನ ಮಠ ಹಿರೇಹೊಸಳ್ಳಿ ಹರಿಹರ ತಾಲೂಕು ಶಾಖಾ ಮಠದ ಪೀಠಾಧ್ಯಕ್ಷರು ವೇಮನಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ರಾಜ್ಯ ಸಮಿತಿ ಉಪಾಧ್ಯಕ್ಷರು ವೆಂಕಟಶಿವಾರೆಡ್ಡಿ, ನಿರ್ದೇಶಕ ಪ್ರಭಾಕರ್ ರೆಡ್ಡಿ, ಬಿ. ಎನ್. ಚಂದ್ರಶೇಖರ್ ರೆಡ್ಡಿ, ತಾಲೂಕು ಅಧ್ಯಕ್ಷರಾದ ಅಶ್ವತ್ಥ ರೆಡ್ಡಿ, ಮಾಜಿ ಶಾಸಕಿ ಜ್ಯೋತಿ ರೆಡ್ಡಿ, ಎನ್. ಎಂ. ರವಿ ನಾರಾಯಣ ರೆಡ್ಡಿ, ಡಾಕ್ಟರ್ ಆದಿ ಮೂರ್ತಿ ರೆಡ್ಡಿ, ಮರಳೂರು ಹನುಮಂತ್ ರೆಡ್ಡಿ, ಶಾಂತರಾಜು, ರಾಮಕೃಷ್ಣ ರೆಡ್ಡಿ, ಶ್ರವಣ್ ರೆಡ್ಡಿ, ಗಿರೀಶ್ ರೆಡ್ಡಿ, ರುಕ್ಕಿಣಿ ರಾಮಕೃಷ್ಣ ರೆಡ್ಡಿ, ಆನಂದ್ ರೆಡ್ಡಿ, ತಾಲೂಕು ತಹಸೀಲ್ದಾರರಾದ ಎಸ್. ಮಹೇಶ್ ಪತ್ರಿಯವರು, ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಕೆ ಹೊನ್ನಯ್ಯರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿಯವರು, ಪವನ್ ರೆಡ್ಡಿ, ಜಿಎನ್ಆರ್ ಗ್ಲೋಬಲ್ ಸಂಸ್ಥೆಯ ಚಂದ್ರಶೇಖರ್ ರೆಡ್ಡಿ ಅವರು, ರಾಮಲಿಂಗ ರೆಡ್ಡಿ ಅವರು ಮತ್ತು ತಾಲೂಕಿನಾದ್ಯಂತ ಬಂದ ಕುಲಬಾಂಧವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.